ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈಗ ಎಲ್ಲೆಡೆ ಸುದ್ದಿ ಆಗ್ತಿರುವ ವಿಚಾರ ಅಂದ್ರೆ ವಿಜಯ್ ಮತ್ತು ಸಂಗೀತ ವಿಚ್ಛೇದನ. ಹೌದು, ವಿಜಯ್ ಅವರ ಪತ್ನಿ ಸಂಗೀತ ಅವರು 25 ವರ್ಷಗಳ ದಾಂಪತ್ಯದ ನಂತರ ವಿಚ್ಛೇದನಕ್ಕಾಗಿ ಕುಟುಂಬ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ವಿಜಯ್ ಮತ್ತು ಸಂಗೀತ 2021ರಿಂದಲೇ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ. ಸಂಗೀತ ಈಗ ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿರೋದು ಎಲ್ಲರಿಗೂ ಆಶ್ಚರ್ಯ ತಂದಿದೆ. ಮದುವೆ ಆಗಿರೋದು ಆಗಸ್ಟ್ 1999ರಲ್ಲಿ. ಅಂದಿನಿಂದ ಅವರು ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬದುಕುತ್ತಿದ್ದಾರೆ. ವಿಜಯ್ ಮತ್ತು ಸಂಗೀತ ಆಗಾಗ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ವಿಶೇಷವಾಗಿ ವಿಜಯ್ ಅವರ ಸಿನಿಮಾ ಆಡಿಯೋ ಲಾಂಚ್ ಸಮಾರಂಭಗಳು ಮತ್ತು ಸ್ನೇಹಿತರ ಕುಟುಂಬ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಹಾಜರಾಗುತ್ತಾರೆ. ಅವರಿಗೆ ಸಂಜಯ್ ಎಂಬ ಮಗ ಮತ್ತು ದಿವ್ಯಾ ಎಂಬ ಮಗಳು ಕೂಡ ಇದ್ದಾರೆ. ಸಂಜಯ್ ಕೆನಡಾದಲ್ಲಿ ಸಿನಿಮಾ ಅಧ್ಯಾಯವನ್ನ ಪೂರ್ಣಗೊಳಿಸಿದ್ದಾರೆ ಮತ್ತು ಪ್ರಸ್ತುತ ನಿರ್ದೇಶಕರಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿ ದಿವ್ಯಾ ವಿದೇಶದಲ್ಲಿ ಇನ್ನೂ ಕೂಡ ಓದುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ವಿಜಯ್ ಮತ್ತು ಸಂಗೀತ ನಡುವೆ ಬಿರುಕು ಉಂಟಾಗಿತ್ತು. ಇದಕ್ಕೆ ನಟಿಯೊಬ್ಬರು ಕಾರಣ ಎಂಬ ಸುದ್ದಿ ಕೂಡ ಹರಡ್ತಾ ಇತ್ತು. ವಿಶೇಷವಾಗಿ ಕಳೆದ 6 ವರ್ಷಗಳಿಂದ ಆ ಸುದ್ದಿ ವದಂತಿಯಾಗಿ ಉಳ್ಕೊಂಡಿತ್ತು. ಈ ಪರಿಸ್ಥಿತಿಯಲ್ಲಿಯೇ ಸಂಗೀತ ನ್ಯಾಯಾಲಯದಲ್ಲಿ ತನ್ನ ಪತಿಯಿಂದ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತನ್ನ ಅರ್ಜಿಯಲ್ಲಿ ವಿಜಯ್ ಒಬ್ಬ ನಟಿಯೊಂದಿಗೆ ಸಂಬಂಧ ಹೊಂದಿದ್ದೇ ಈ ನಿರ್ಧಾರಕ್ಕೆ ಕಾರಣ ಎಂದು ಅವರು ಮೆನ್ಷನ್ ಮಾಡಿದ್ದಾರೆ. ಈ ಸುದ್ದಿ ಬೆಳಕಿಗೆ ಬಂದು ತನ್ನ ಮಾನಸಿಕ ನೋವು ಮತ್ತು ದುಃಖಕ್ಕೆ ಕಾರಣವಾಯಿತು ಎಂದು ಅವರು ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ವಿಜಯ್ ಅವರ ಸಾರ್ವಜನಿಕ ಪ್ರತಿಕ್ರಿಯೆಯನ್ನ ಪರಿಗಣಿಸಿ, ನಾನು ನ್ಯಾಯಾಲಯದ ಮೊರೆ ಹೋಗ್ಲಿಲ್ಲ, ಆದ್ರೆ ಮಾತುಕತೆ 2 ಬಾರಿ ಪ್ರಯತ್ನಿಸಿದರೂ ಅದು ವಿಫಲವಾಗಿದೆ ಎಂದು ನಾನು ಉಲ್ಲೇಖಿಸಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ. ಸಂಗೀತ ಅವರ ವಿಚ್ಛೇದನ ಅರ್ಜಿಯ ಬಗ್ಗೆ ಅಂತರ್ಜಾಲದಲ್ಲಿ ಕೆಲವು ಚರ್ಚೆಗಳು ಹುಟ್ಟಿಕೊಂಡಿದೆ. ಸಂಗೀತ ಲಂಡನ್ ನಲ್ಲಿ ವಾಸಿಸುವ ತಮಿಳು ಮಹಿಳೆ. ಅವರು ಮೂಲತಃ ಶ್ರೀಲಂಕಾದವರಾಗಿದ್ರು. ಸಂಗೀತ ಲಂಡನ್ ನಲ್ಲಿ ಹುಟ್ಟಿ ಬೆಳೆದಿದ್ರು. ಅವರು ವಿಜಯ್ ಅವರ ಕಟ್ಟ ಅಭಿಮಾನಿಯಾಗಿದ್ರು ಮತ್ತು ನಂತರ ಅವರ ಜೀವನ ಸಂಗಾತಿ ಕೂಡ ಆದ್ರು. ಅವರ ತಂದೆ ಸೋನಾಲಿಂಗಂ ಲಂಡನ್ ನಲ್ಲಿ ದೊಡ್ಡ ಉದ್ಯಮಿ. ಮೂಲತಃ ಶ್ರೀಲಂಕಾದವರಾದ ಸಂಗೀತ ಭಾರತದಲ್ಲಿ ವಿಚ್ಛೇದನ ಪಡೆಯಬಹುದೇ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಈ ವಿಷಯಗಳಿಗೆ ಸಂಗೀತ ಅವರ ವಿಚ್ಛೇದನ ಅರ್ಜಿಯಲ್ಲಿ ಕೆಲವು ವಿಷಯಗಳು ಕೂಡ ಉಲ್ಲೇಖಿಸಲಾಗಿದೆ. ವಿಜಯ್ ಸಂಗೀತ ಸಲ್ಲಿಸಿದ ಅರ್ಜಿಯು ತಮಿಳುನಾಡನ್ನು ಬೆಚ್ಚಿ ಬೀಳಿಸಿದೆ. ಇದರಲ್ಲಿ ಒಳಗೊಂಡಿರುವ ಕಾನೂನು ತೊಡಕುಗಳ ಬಗ್ಗೆ ಪ್ರಸ್ತುತ ಚರ್ಚೆಗಳು ಕೂಡ ನಡೀತಾ ಇದೆ. ಹೆಚ್ಚುವರಿ ಮಾಹಿತಿ: ಸಂಗೀತ 1954ರ ವಿಶೇಷ ವಿವಾಹ ಕಾಯ್ದೆಯಡಿಯಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗ್ತಿದೆ. ಇದಿಷ್ಟು ಇವರ ವಿಚ್ಛೇದನಕ್ಕೆ ಸಂಬಂಧಪಟ್ಟ ವಿಚಾರಗಳಾದ್ರೆ, ಇವರ ಪ್ರೀತಿ ಶುರುವಾಗಿತ್ತು ಹೇಗೆ? ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ವಿಜಯ್ ಮತ್ತು ಸಂಗೀತ ಅವರು ಪ್ರೀತಿಸಿ ಮದುವೆ ಆಗಿದ್ರು ಅಂಡ್ ಸಂಗೀತ ಅವರು ವಿಜಯ್ ಅವರ ಅಭಿಮಾನಿಯಾಗಿದ್ರು. ಮತ್ತೆ ಇವರಿಬ್ಬರಿಗೆ ಹೇಗೆ ಪ್ರೀತಿ ಉಂಟಾಯಿತು, ಇವರಿಬ್ಬರ ಸಂಸಾರ ಹೇಗೆ ಪ್ರಾರಂಭ ಆಯಿತು, ಮದುವೆ ಹೇಗಾದ್ರು ಅಂತ ನೋಡೋದಾದ್ರೆ, ನಟ ಮತ್ತು ಟಿವಿಕೆ ನಾಯಕ ವಿಜಯ್ ಅವರ ಪತ್ನಿ ಸಂಗೀತ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ಸಂದರ್ಭದಲ್ಲಿ ನಟ ವಿಜಯ್ ತಮ್ಮ ಪತ್ನಿ ಸಂಗೀತ ಬಗ್ಗೆ ಮಾತನಾಡುತ್ತಿರುವ ಹಳೆಯ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. 1996ರ ಪೂವೆ ಉನಕ್ಕಾಗ ಚಿತ್ರ ವಿಜಯ್ಗೆ ಒಂದು ಮಹತ್ವದ ತಿರುವು ನೀಡಿತ್ತು. ಪೂವೆ ಉನಕ್ಕಾಗ ಚಿತ್ರವನ್ನ ನೋಡಿದ ನಂತರ ಅವರ ಅಭಿಮಾನಿಯಾದ ಸಂಗೀತ ವಿಜಯ್ ಅವರನ್ನು ವೈಯಕ್ತಿಕವಾಗಿ ನೋಡಲು ಲಂಡನ್ನಿಂದ ಚೆನ್ನೈಗೆ ತೆರಳಿದ್ರು. ಸಂಗೀತ ಶ್ರೀಲಂಕಾದ ಉದ್ಯಮಿ ಸೋರ್ನಾಲಿಂಗಂ ಅವರ ಮಗಳು. ಅವರು ತಮ್ಮ ಕುಟುಂಬದೊಂದಿಗೆ ಲಂಡನ್ನಲ್ಲಿ ನೆಲೆಸಿದ್ರು. ಅದರ ನಂತರ ವಿಜಯ್ ಮತ್ತು ಸಂಗೀತ ಪ್ರೀತಿಯಲ್ಲಿ ಬಿದ್ರು. ಅವರ 2 ಕುಟುಂಬಗಳು ಅವರ ಮದುವೆಗೆ ಒಪ್ಪಿಕೊಟ್ರು ಕೂಡ. ಅವರ ವಿವಾಹವು ಕೂಡ ಜುಲೈ 10, 1998ರಂದು ಇಂಗ್ಲೆಂಡ್ನಲ್ಲಿ ನೋಂದಾಯಿಸಲಾಯಿತು.
ನಂತರ ಆಗಸ್ಟ್ 25, 1999ರಂದು ವಿಜಯ್ ಮತ್ತು ಸಂಗೀತ ಚೆನ್ನೈನ ಎಗ್ಮೋರ್ನ ರಾಜಮುತ್ತಯ್ಯ ಮದರಂನಲ್ಲಿ ವಿವಾಹವಾದರು. ವಿಜಯ್ ಕ್ರಿಶ್ಚಿಯನ್ ಆಗಿದ್ರು, ಸಂಗೀತ ಹಿಂದೂ. ಆದ್ರಿಂದ ಅವರ ವಿವಾಹವು ಹಿಂದೂ ವಿಧಿವಿಧಾನಗಳ ಪ್ರಕಾರ ಆಯಿತು. ತಮ್ಮ ಮದುವೆಯ ಬಗ್ಗೆ ಈ ಹಿಂದೆ ನೀಡಿದ ಸಂದರ್ಶನವೊಂದರಲ್ಲಿ ನಟ ವಿಜಯ್, ನನ್ನ ಅಸಿಸ್ಟೆಂಟ್ ತನ್ನ ಬಳಿಗೆ ಬಂದು ನಿಮ್ಮನ್ನು ನೋಡಲು ಲಂಡನ್ನಿಂದ ಅಭಿಮಾನಿಯೊಬ್ರು ಬಂದಿದ್ದಾರೆ ಎಂದು ಹೇಳಿದ್ರು. ನಾನು ಅವಳೊಂದಿಗೆ ಫೋಟೋ ತೆಗೆದುಕೊಳ್ಳಲು ಬರಲು ಕೇಳಿದೆ. ನಂತರ ಸಂಗೀತ ನನ್ನಲ್ಲಿ, ನಾನು ನಿಮ್ಮ ತಂದೆ ಮತ್ತು ತಾಯಿಯನ್ನು ಭೇಟಿಯಾಗಬಹುದೇ, ಅವರನ್ನ ಮಾತನಾಡಿಸಬಹುದೇ? ಅದಾದ ನಂತರ ಕೊಡಲಕ್ಕೂ ಆರತಿ ಚಿತ್ರೀಕರಣ ಮುಗಿದ ನಂತರ ತನ್ನ ತಂದೆ ನನಗೆ, ವಿಜಯ್ ನಿಮ್ಮ ಜೊತೆ ಏಕಾಂತದಲ್ಲಿ ಮಾತನಾಡಲು ಬಯಸುತ್ತಾರೆ ಎಂದು ಹೇಳಿದ್ರು. ನಂತರ ಅವರು ನನ್ನ ಬಳಿ ಸಂಗೀತ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದ್ರು. ನಾನು ಹೇಳಿದೆ, ಒಳ್ಳೆಯ ಹುಡುಗಿ, ಒಳ್ಳೆಯ ಕುಟುಂಬ, ನೀವು ಯಾಕೆ ಹೀಗೆ ಕೇಳ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದೆ. ನೀವು ಅವರನ್ನ ಮದುವೆ ಆಗ್ತೀರಾ ಅಂತ ಅವರ ತಂದೆ ಕೇಳಿದ್ರಂತೆ. ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಅದರ ಬಗ್ಗೆ ಯೋಚಿಸ್ತೇನೆ ಅಂತ ಹೇಳಿ ಅಲ್ಲಿಗೆ ಆ ವಿಚಾರವನ್ನ ವಿಜಯ್ ಅವರು ತಳ್ಳಿ ಹಾಕಿದ್ರು. ಅದರ ನಂತರ 1 ವಾರ ಆಯ್ತು. ನನ್ನ ತಂದೆ ಮತ್ತೆ ನನ್ನನ್ನು ಕೇಳಿದ್ರು. ನಾನು ಅವರಿಗೆ ನಿಮ್ಮ ಇಷ್ಟದಂತೆ ಆಗ್ಲಿ ಎಂದು ಹೇಳಿದ್ದೆ. ಇದರ ನಂತರ ನಾವು ಲಂಡನ್ಗೆ ಹೋದೆವು. ನಾವು ಅವರ ಕುಟುಂಬಗಳನ್ನು ಭೇಟಿಯಾಗಿ ಮಾತನಾಡಿದ್ವಿ. ತುಂಬಾ ಸರಳವಾಗಿ 2 ಕುಟುಂಬಗಳು ನಿಶ್ಚಿತಾರ್ಥ ಕೂಡ ಮಾಡ್ಕೊಂಡ್ವಿ. ನಾನು ಸಂಗೀತಳನ್ನು ಮದುವೆಯಾಗಲು ನಿರ್ಧರಿಸಿದ ನಂತರ ನಾನು ಪ್ರೀತಿಸಲು ಆರಂಭಿಸಿದೆ ಅಂತ ಹೇಳಿ ವಿಜಯ್ ಅವರು ಹೇಳ್ಕೊಂಡಿದ್ರು. ವಿಶೇಷ ಏನಪ್ಪಾ ಅಂದ್ರೆ, ಸಂಗೀತ ಅವರನ್ನ ಭೇಟಿಯಾದಾಗ ಅವರು ಅವರನ್ನ ಪ್ರೀತಿಸಲಿಲ್ಲ. ತದನಂತರ ಫ್ಯಾಮಿಲಿಯಲ್ಲಿ ಪ್ರಸ್ತಾಪ ಆದಾಗ, ಮದುವೆಯ ಹಂತಕ್ಕೆ ಅದು ಹೋದಾಗ, ಮುಂದುವರೆದ ನಂತರ ಸಂಗೀತ ಅವರನ್ನ ವಿಜಯ್ ಅವರು ಪ್ರೀತಿಸಲು ಆರಂಭಿಸಿದ್ದಾರೆ ಮದುವೆ ನಿರ್ಧಾರದ ನಂತರ. ಇಂಡಿಯಾ ಟುಡೇ ವರದಿಯ ಪ್ರಕಾರ ಅವರು ತಮ್ಮ ಅರ್ಜಿಯಲ್ಲಿ ನಟ ಮತ್ತು ತಮಿಳಕ ವೇಟ್ರಿ ಕಳಂಗಂ ಅಂದ್ರೆ ಟಿವಿಕೆ ಮುಖಂಡನ ವಿರುದ್ಧ ಆರೋಪ ಮಾಡಿದ್ದಾರೆ. ಚುನಾವಣೆ ಹೊಸ್ತಿಲಿನಲ್ಲಿ ಇಂಥದ್ದೊಂದು ಆಘಾತವು ಯಾರೂ ನಿರೀಕ್ಷಿಸಿರಲಿಲ್ಲ. ವಿಜಯ್ ಹಾಗೂ ಸಂಗೀತ ನಡುವಿನ ದಾಂಪತ್ಯ ಜೀವನದಲ್ಲಿ ಅಪಸ್ವರ ಶುರುವಾಗಿ ಬಹಳಷ್ಟು ಸಮಯವಾಯಿತು. ಇಲ್ಲ, ಎಲ್ಲವೂ ಚೆನ್ನಾಗಿದೆ ಎನ್ನುವ ಮಾತು ಕೂಡ ಇತ್ತು. ಹೀಗಿರುವಾಗಲೇ ಸಂಗೀತ ಅವರು ಗಂಡನಿಂದ ವಿಚ್ಛೇದನ ಪಡೆಯೋಕೆ ಈಗ ಮುಂದಾಗಿರೋದು ಎಲ್ರಿಗೂ ಆಶ್ಚರ್ಯ ತಂದಿದೆ. 1954ರ ವಿಶೇಷ ವಿವಾಹ ಕಾಯ್ದೆಯ ನಿರ್ದಿಷ್ಟ ನಿಬಂಧನೆಗಳ ಅಡಿಯಲ್ಲಿ ವಿಚ್ಛೇದನ ಅರ್ಜಿಯನ್ನ ಈಗಾಗಲೇ ಸಲ್ಲಿಸಲಾಗಿದೆ. ಇದು ವ್ಯಭಿಚಾರ ಮತ್ತು ದಾಂಪತ್ಯ ಕ್ರೌರ್ಯ ಸೇರಿದಂತೆ ಈ ರೀತಿಯ ಕಾರಣಗಳ ಮೇಲೆ ಸಂಗಾತಿಯು ವಿವಾಹ ವಿಚ್ಛೇದನವನ್ನ ಕೋರಲು ಅನುಮೋದಿಸಿದ್ದಾರೆ. ಡಿವೋರ್ಸ್ಗೆ ಮುಂದಾದಂತಹ ಈ ದಂಪತಿಗಳ ವಿಚಾರವಾಗಿ ಈಗ ಎಲ್ಲೆಡೆ ಚರ್ಚೆ ಪ್ರಾರಂಭವಾಗಿದೆ. ಏನೇ ಆಗಿರ್ಲಿ, ಈಗ ಈ ಒಂದು ಆಶ್ಚರ್ಯ ತಂದಿರುವಂತಹ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹಂತ ಪಡ್ಕೊಳ್ಳುತ್ತೆ, ನಿಜಕ್ಕೂ ಸಂಗೀತ ಹಾಗೂ ವಿಜಯ್ ಅವರು ದಾಂಪತ್ಯ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ಡಿವೋರ್ಸ್ ಪಡ್ಕೋತಾರ, ವಿಚ್ಛೇದನ ಅರ್ಜಿ ಇವರಿಗೆ ಏನು ಸಂಪೂರ್ಣವಾಗಿ ಅದು ಪಾಸ್ ಆಗಿ ಇವರಿಗೆ ವಿಚ್ಛೇದನ ಸಿಗುತ್ತಾ, ನಾವು ಕೂಡ ಕಾದ್ ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.